ಸರ್, ಮೇ 9ಕ್ಕೆ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನಡೆಯುತ್ತೆ. ಬಹಳ ಸಂತೋಷದ ಸಂಗತಿ. ದಕ್ಷಿಣ ಭಾರತದಲ್ಲೇ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಆಯಾಮವನ್ನು ಸೃಷ್ಟಿ ಮಾಡಿಕೊಟ್ಟು ಎಲ್ಲ ಯುವಕರ ಪಡೆಯನ್ನು ಕಟ್ಟಿಕೊಂಡು ಸೈಕಲ್ಲಿನ ಮೇಲೆ ಹೋಗಿ ಬೀದಿ ಬೀದಿಗಳಲ್ಲಿ ತಮ್ಮ ಹೋರಾಟ ಮಾಡಿ ಜನರನ್ನು ಸೇರಿಸಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತಂದ ಒಂದು ಹೆಸರು ಮಾನ್ಯ ಯಡಿಯೂರಪ್ಪನವರಿಗಿದೆ. ನಾವು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಾಗಲೂ ಕೂಡ ಅವರ ಹೋರಾಟವನ್ನು ನೋಡಿ ನಾವು ಪುಳಕಿತರಾಗ್ತಿದ್ವಿ. ಎಂತಹ ಹೋರಾಟ ಮಾಡ್ತಾರೆ. ಹೋರಾಟಗಾರರು ಅಂದರೆ ಹೀಗಿರಬೇಕು ಅಂತಂದರೆ, ಯಾಕಂದರೆ ನಾವಿದ್ದಿದ್ದು ಕಾಂಗ್ರೆಸ್ಸಲ್ಲಿ. ಕಾಂಗ್ರೆಸ್ಗೆ ಹೋರಾಟ ಮಾಡಿದ ಒಂದು ಇತಿಹಾಸವೇ ಇಲ್ಲ. ಅವರು ಯಾರೋ ಮಾಡಿ ಜೀವ ಕೊಟ್ಟು ಸ್ವತಂತ್ರ ಪಡೆದ್ರಲ್ಲ, ಅದನ್ನೆಲ್ಲ ಈಗಿನ ಕಾಂಗ್ರೆಸ್ನವ್ರು ನಾವೇ ಮಾಡಿದ್ದು ಅಂದ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಅದರ ಗಂಧವೂ ಗೊತ್ತಿಲ್ಲ. ಅಂಥದ್ದನ್ನು ನಾವು ಒಂದು ರೀತಿಯ ಹೋರಾಟದ ಮನೋಭಾವನೆ ಇರತಕ್ಕಂಥ ನಮ್ಮಂಥವರು ಯಡಿಯೂರಪ್ಪನವರು ಇಂಥ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಮಗೂ ಒಂದು ಕೆಚ್ಚದೆ ಇದು ಬರ್ತಿತ್ತು. ಈ ಹೋರಾಟಗಾರರಂದರೆ ಹೀಗಿರಬೇಕು ಅಂತ. ಹೀಗೆ ಯುವಕರನ್ನು ಎಲ್ಲರನ್ನು ಸೇರಿಸ್ಕೊಂಡು ಅನೇಕರನ್ನು ಪಕ್ಷ ಕಟ್ಟಿ ದಕ್ಷಿಣ ಭಾರತದಲ್ಲಿಯೇ ಒಂದು BJPಗೆ ಆಯಾಮವನ್ನು ಸೃಷ್ಟಿ ಮಾಡಿದೆವು. ಆದ್ದರಿಂದಾಗಿ ಅವರು ಬೆಳೆಸಿದ ಅನೇಕರು ಸೇರಿ ಇವತ್ತು ಅವರಿಗೆ ಒಂದು ಅಭಿಮಾನೋತ್ಸವನ ಮಾಡಬೇಕು ಅಂತೇಳಿ ಚಿತ್ರದುರ್ಗದಲ್ಲಿ 9ನೇ ತಾರೀಕಿನ ಇದು ಮಾಡ್ತಿದ್ದಾರೆ. ನಮಗೆಲ್ಲರಿಗೂ ಸಂತೋಷ ಇದೆ. ಇವತ್ತು ನಾನು ಕೂಡ ಅವರ ಅಭಿಮಾನಿಯಾಗಿ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತೇವೆ 9ನೇ ತಾರೀಕು.